ಪ್ರಯೋಗ ಎಲ್ಲ ಮಾಡಿದ್ದಾಯ್ತು, ಇನ್ನು ಸೊರಗಿತು ರಾಜ್ಯ ಬಿಜೆಪಿ. ಯಡಿಯೂರಪ್ಪ ಮಗ ವಿಜೇಂದ್ರಗೆ ಪಟ್ಟ ಕಟ್ಟಿದ್ರು ವರ್ಕೌಟ್ ಆಗ್ತಾ ಇಲ್ಲ. ಮಾಡೋ ಪ್ರಯೋಗ ಎಲ್ಲ ಮಾಡಾಯ್ತು, ಆದ್ರೂ ಕೂಡ ರಾಜ್ಯ ಬಿಜೆಪಿ ಸೊರಗ್ತಾ ಇದೆ. ಯಡಿಯೂರಪ್ಪ ಮಗ ವಿಜೇಂದ್ರಗೆ ಪಟ್ಟ ಕಟ್ಟಿದ್ರು ಕೂಡ ಪ್ರಯೋಜನ ಆಗ್ಲಿಲ್ಲ. ಅಶೋಕ್ಗೆ ಚಾನ್ಸ್ ಮೇಲೆ ಚಾನ್ಸ್ ಕೊಟ್ರು, ನಿರೂಪಿಸಿಕೊಳ್ಳಲಿಲ್ಲ ನಾಯಕತ್ವ. ಮತ್ತೆ ಕಟ್ಟರ್ ಹಿಂದುತ್ವದ ಹಾದಿಗೆ ಹೊರಳುವತ್ತ ರಾಜ್ಯ ಬಿಜೆಪಿ. ಮತ್ತೆ ಕಟ್ಟರ್ ಹಿಂದೂ ಹುಲಿಗಳಿಗೆ ಮನೆ ಹಾಕಲು ಬಿಜೆಪಿ ತಯಾರಿಯನ್ನ ನಡೆಸ್ತಾ ಇದೆ. ಕೆಎಸ್ ಈಶ್ವರಪ್ಪ, ಬಸನಗೌಡ ಪಾಟೀಲ್ ಯತ್ನಾಳ್ ಗರ್ವಾಪ್ತಿಗೆ ಸಿದ್ಧತೆ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಈಗಾಗಲೇ ಎಲ್ಲಾ ರೀತಿಯಾದಂತಹ ಪ್ರಯತ್ನವನ್ನ ರಾಜ್ಯ ಬಿಜೆಪಿ ಮಾಡ್ತಾ ಇದೆ. ಎಲ್ಲಾ ರೀತಿಯಾದಂತಹ ಪ್ರಯತ್ನದಲ್ಲಿರುವಂಥದ್ದು. ಯಡಿಯೂರಪ್ಪ ಮಗ ವಿಜೇಂದ್ರಗೆ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟು, ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ಟು ಕೂರಿಸಿದ್ರು. ಅದಾದ ಮೇಲೆ ಅಶೋಕ್ ಕೂಡ ವಿರೋಧ ಪಕ್ಷದ ನಾಯಕನ ಸ್ಥಾನ ಎಲ್ಲ ಆಯ್ತು, ಬಟ್ ವರ್ಕೌಟ್ ಆಗ್ತಾ ಇಲ್ಲ. ಇನ್ನು ಏನ್ ಮಾಡ್ಬೋದು ಮುಂದಿನ ದಿನಗಳಲ್ಲಿ? ಈಗ ಬಸನಗೌಡ ಪಾಟೀಲ್, ಕೆಎಸ್ ಈಶ್ವರಪ್ಪ ಉಚ್ಚಾಟನೆ ಆಗಿರುವಂತದ್ದು. ಇವರನ್ನ ಗರ್ವಾಪ್ಸಿ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಕೂಡ ನಡೀತಾ ಇದೆ. ಬಿಜೆಪಿಗೆ ಅನಿವಾರ್ಯತೆನೂ ಕೂಡ ಇದೆ. ಏನು ಒಂದು ಹಿಂದೂ ಅಜೆಂಡಾವನ್ನ ಇಟ್ಕೊಂಡು ಬರುವಂತಹ ಬಿಜೆಪಿಗೆ ಕಟ್ಟ ಹಿಂದೂ ಆದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ಕೆಎಸ್ ಈಶ್ವರಪ್ಪ ಅವರು ಪ್ರತಿ ಬಾರಿ ಎಲ್ಲೆಡೆ ಕೂಡ ಧ್ವನಿಯನ್ನ ಎತ್ತಿದ್ರು, ಮಾತನಾಡ್ತಾ ಇದ್ರು. ಹಿಂದೂ ಹುಲಿಗಳ ರೀ ಎಂಟ್ರಿಗೆ ರಾಜ್ಯ ಬಿಜೆಪಿಯಲ್ಲಿ ರೆಡಿ ಆಗ್ತಾ ಇದೆ ವೇದಿಕೆ. ಉಚ್ಚಾಟನೆಗೊಂಡ್ರು ಪಕ್ಷ ನಿಷ್ಠೆ ಮರೆಯಲಿಲ್ಲ ಹಿಂದೂ ಹುಲಿ ಯತ್ನಾಳ್. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಸೂಚಿಸಿದ ಅಭ್ಯರ್ಥಿಗೆ ಯತ್ನಾಳ್ ಮತ ಹಾಕಿದ್ದಾರೆ. ಬಿಜೆಪಿ ಶಾಸಕರೇ ಅಡ್ಡೇಟು ಹಾಕಿದ್ರು, ದೋಖಾ ಮಾಡಲಿಲ್ಲ ಹಿಂದೂ ಹುಲಿ. ಹಿಂದೂ ಹುಲಿ ಯತ್ನಾಳ್ ಪಕ್ಷ ನಿಷ್ಠೆಗೆ ಪಕ್ಷದ ಒಳಗೆ ಹೊರಗೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಪರಿಷತ್ ಚುನಾವಣೆ ಬಳಿಕ ಹಿಂದೂ ಹುಲಿ ಯತ್ನಾಳ್ ಹವಾ ಜೋರು. ನನ್ನ ಹೃದಯ ಬಿಜೆಪಿಯಲ್ಲೇ ಇದೆ ಎನ್ನುತ್ತಿರುವಂತಹ ಕೆಎಸ್ ಈಶ್ವರಪ್ಪ ಕೂಡ ಸ್ವಪಕ್ಷೀಯರಿಂದಲೇ ಮುನ್ನೆಲೆಗೆ ಬರ್ತಿದೆ ಯತ್ನಾಳ್ ಈಶ್ವರಪ್ಪ ಹೆಸರು. ಪಕ್ಷ ಸಂಘಟನೆಗೆ ಇಬ್ಬರ ಗರ್ವಾಪ್ತಿಗೆ ಇದೇ ಸಕಾಲ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ರೆಬಲ್ ಟೀಮ್ನಿಂದ ಯತ್ನಾಳನ್ನ ವಾಪಸ್ ಕರೆಸುವಂತೆ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಬಿಜೆಪಿ ಯತ್ನಾಳ್ಗೆ ಧನ್ಯವಾದ ಹೇಳಬೇಕು ಎಂದ ಪ್ರಿಯಾಂಕರ್ಗೆ ಒಂದ್ ಕಡೆ. ಸೊರಗಿದ ಪಕ್ಷಕ್ಕೆ ಬಲ ತುಂಬಲು ಬೇಕೇ ಬೇಕು ಯತ್ನಾಳ್ ಈಶ್ವರಪ್ಪ. ಬದಲಾವಣೆ ಹೆಸರಲ್ಲಿ ಇಬ್ಬರಿಗೂ ಮನೆ ಹಾಕುತ್ತಾ ಹೈಕಮಾಂಡ್. ಅಡ್ಡಮತ ತಡೆಯಲು ವಿಫಲರಾದವರಿಗೆ ಹೈಕಮಾಂಡ್ ನಿಂದ ಶಾಕ್. ರಾಜ್ಯದಲ್ಲಿ ಪಕ್ಷ ಬಲವರ್ಧನೆ ಬಗ್ಗೆ ತಲೆ ಕೆಡಿಸಿಕೊಂಡ ಹೈಕಮಾಂಡ್. ಒಂದು ರಾಷ್ಟ್ರೀಯ ಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಪಕ್ಷ, ಅದರಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ತನ್ನ ತೀರ್ಮಾನವನ್ನ ಎಷ್ಟು ಸೂಕ್ಷ್ಮವಾಗಿ ಮಾಡ್ತಾನೆ ಅಂತಕ್ಕಂಥ ತೀರ್ಮಾನವನ್ನ ಈ ವಿಧಾನ ಪರಿಷತ್ತಿನ ಚುನಾವಣೆ ತೋರಿಸಿದೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಒಂದ್ ಕಡೆಗೆ ವಿಪ್ ಕೊಟ್ಕೊಂಡು ನಾವು ಇದನ್ನ ಗೆದ್ದೇ ತೀರಬೇಕು ಅಂತ ಅಲ್ಲಿ ಕ್ರಾಸ್ ವೋಟಿಂಗ್ ಆಗೋದು. ನಾನು ಈ ಪಕ್ಷದ ಚಿಹ್ನೆ ಮೇಲೆ ನಾನು ಗೆದ್ದಿದ್ದೀನಿ, ನಾನು ಪ್ರಾಮಾಣಿಕವಾಗಿ ಈ ಪಕ್ಷ ನನಗೆ ಅನ್ನ ಕೊಟ್ಟಿರ್ತಕ್ಕಂಥದ್ದು, ಈ ಪಕ್ಷವನ್ನು ನಾನು ಮುನ್ನಡೆಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ವಾದ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ. ಇದರ ಮಧ್ಯದಲ್ಲಿ ಇವತ್ತು ರಾಜಕಾರಣ ಅಂದ್ರೆ ಇವತ್ತು ಬಿಸ್ನೆಸ್ ಅನ್ನೋ ಮಟ್ಟಕ್ಕೆ ಆಗಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧಗಳು. ಇದನ್ನು ಹ್ಯಾಂಡಲ್ ಮಾಡಿರ್ತಕ್ಕಂಥವ್ರಿಗೆ ನಾನು ಇವತ್ತು ಪ್ರಶ್ನಿಸಬೇಕಾಗತ್ತೆ. ನಾವು 2028ಕ್ಕೆ ನಡೆಯತಕ್ಕಂಥ ಚುನಾವಣೆಗೆ ಪೂರ್ಣ ಪ್ರಮಾಣದಲ್ಲಿ ನಾವು ಅಧಿಕಾರಕ್ಕೆ 140-150 ವರೆಗೂ ನಾವು ಟಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಉತ್ತರ ಪ್ರದೇಶದಲ್ಲಿ ಇದೇನ್ ಮಾಡಿದೆ ಮತ್ತು ಇವತ್ತು ನಾನಾ ರೀತಿಯಲ್ಲಿ ಇವತ್ತು ಕೇಂದ್ರದ ಸರ್ಕಾರವನ್ನು ಬೆಂಬಲಿಸತಕ್ಕಂಥ ಎಲ್ಲ ನಮ್ಮ ಲೋಕಸಭಾ ಸದಸ್ಯರುಗಳು ಇವತ್ತು ನಮ್ಮ ಪ್ರಧಾನಮಂತ್ರಿಗಳ ವಾದವನ್ನ ಮುಂದಿಟ್ಕೊಂಡು, ದೇಶವನ್ನ ಮುಂದಿಟ್ಕೊಂಡು ಇದು ಮಾಡಿರ್ತಕ್ಕಂಥದ್ದನ್ನ ನಾವು ಕರ್ನಾಟಕದಲ್ಲೂ ಸ್ಥಾಪನೆ ಮಾಡಬೇಕು ಅನ್ನೋದಾದ್ರೆ
ಒಂದು ನನ್ನ ರಿಕ್ವೆಸ್ಟು, ಯಾರ್ಯಾರು ಪಕ್ಷದಿಂದ ಹೊರಗಡೆ ಇದ್ದಾರೆ, ಅದರಲ್ಲೂ ವಿಶೇಷವಾಗಿ ಇವತ್ತು ಪ್ರಾಮಾಣಿಕತೆಯನ್ನ ಮತ್ತು ಪಕ್ಷನಿಷ್ಠೆಯನ್ನ ತೋರಿಸಿರ್ತಕ್ಕಂಥ ಯತ್ನಾಳ್ ಅವ್ರನ್ನ ತಗೋಬರ್ಬೇಕು ವಾಪಸ್ ಒಂದು. ಮತ್ತು ಇಂಥವರಿಗೆ ಅವಕಾಶವನ್ನ ವಿರೋಧ ಪಕ್ಷದ ನಾಯಕರಾಗಿ ಅವ್ರನ್ನ ಮಾಡ್ತೀರಿ ಅಂತಾದ್ರೆ ವೆಲ್ ಅಂಡ್ ಗುಡ್, ಬಿಕಾಸ್ ವಿಲ್ ಬಿ ಎ ವೆರಿ ಪವರ್ಫುಲ್ ವಿರೋಧ ಪಕ್ಷದ ನಾಯಕರಾಗಿ ಅವ್ರು ಇರ್ತಾರೆ ಅಂತೇಳಿ ನನ್ನ ಇಚ್ಛೆ ಇದೆ. ನಮ್ಮ ಇಚ್ಛೆನೂ ಕೂಡ ಇದೆ. ಕರ್ನಾಟಕ ಇವತ್ತು ಬಯಸ್ತಾ ಇದೆ. ಒಬ್ಬ ಏಳು ಮತದಾನ ಅಡ್ಡ ಮತದಾನ ಆಗಿದೆ ಅಂದ್ರೆ ಯತ್ನಾಳ್ ಅವ್ರು ಹೇಳಿದ್ದು ನಿಜ ಆಯ್ತಲ್ವಾ? ಪಾಪ ಯತ್ನಾಳ್ ಅವ್ರು ವೋಟ್ ಮಾಡಿರ್ಲಿಲ್ಲ ಅಂದಿದ್ರೆ ಇನ್ನೂ ಒಂದು ಕ್ಯಾಂಡಿಡೇಟ್ ಹರ್ತೈತಲ್ಲ ಇವ್ರದ್ದು. ಯತ್ನಾಳ್ ಅವರಿಗೆ ಬಿಜೆಪಿ ಅವರು ಧನ್ಯವಾದ ತಿಳಿಸ್ಬೇಕು. ಅಂದ್ರೆ ಒಂದು ಕ್ಯಾಂಡಿಡೇಟ್ ಇರ್ತಾ ಇರಲಿಲ್ಲ, 5 ಕ್ಯಾಂಡಿಡೇಟ್ ನಮ್ದು, 1 ಕ್ಯಾಂಡಿಡೇಟ್ ಬಿಜೆಪಿ ಆಗ್ತಾ ಇತ್ತು. ಈಗಾಗಲೇ ಒಂದ್ ಕಡೆ ಅಡ್ಡ ಮತದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಒಂದು ನಿರ್ಣಯವನ್ನ ತೆಗೆದುಕೊಂಡಿದೆ. ಯಾರೆಲ್ಲ ಅಡ್ಡ ಮತದಾನ ಮಾಡಿದ್ದಾರೆ ಅವರನ್ನ ಪಕ್ಷದಿಂದ ಹೊರಗಿಡಬೇಕು, ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಯಾರು ಅಂತ ಹೇಳ್ತೀರಾ? ಯಾರು ಅಡ್ಡ ಮತದಾನ ಮಾಡಿರ್ತಾರೆ ಅಂತ ಹೇಳೋಕ್ಕಾಗುತ್ತೆ ಇಲ್ಲಿ? ಬಟ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇ ಆದರೂ, ಎಷ್ಟೇ ಉಚ್ಚಾಟನೆ ಆಗಲಿ ಅಥವಾ ಪಕ್ಷ ಏನೇ ಹೇಳಿ, ಪಕ್ಷ ನಿಷ್ಠೆಯನ್ನ ಮರೆಯಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಇರುವಂಥದ್ದು. ಕಟ್ಟ ಹಿಂದೂ ಧರ್ಮವನ್ನ ಪಾಲನೆ ಮಾಡ್ಕೊಂಡು ಬಂದಂಥವ್ರು. ಇನ್ನು ಅದ್ರ ಜೊತೆಗೆ ಪಕ್ಷವನ್ನ ಕೂಡ ಎಂದೂ ಕೂಡ ಮರೆತಿಲ್ಲ. ಬೈ ಎಲೆಕ್ಷನ್ ಅಲ್ಲೂ ಕೂಡ ಅದೇ ರೀತಿ ಆಗಿದ್ದು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಇದೀಗ ಒಂದು ಕಡೆ ಗರ್ವಾಪ್ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪಕ್ಷದಲ್ಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕುರಿತಂತೆ ಸಾಕಷ್ಟು ಪ್ರಶಂಸೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಅವರ ಸಪೋರ್ಟ್ ಆಗಿ ಮಾತನಾಡ್ತಾ ಇರುವಂತದ್ದು ಕೂಡ ಹೆಚ್ಚಾಗಿರುವಂತದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ವಿವೇಕ್ ಈ ಬಗ್ಗೆ? ಎಸ್ ವನಿತಾ, ಈಗಾಗಲೇ ಬಹಳ ದಿನಗಳಿಂದ ಕೂಡ ಅಷ್ಟೇ ಯತ್ನಾಳ್ ಅವರನ್ನ ಬಿಜೆಪಿಗೆ ವಾಪಸ್ ತೆಗೆದುಕೊಳ್ಬೇಕು ಅನ್ನೋ ಒಂದಿಷ್ಟು ಚರ್ಚೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾನೆ ಇದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಬೇರೆ ಬೇರೆ ಹಿಂದೂ ಕಾರ್ಯಕರ್ತರಾಗಿರ್ಬೋದು, ಜೊತೆಗೆ ಬಿಜೆಪಿ ಇದ್ದಂಥವರೇ ಒಂದಿಷ್ಟು ಜನ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಕ್ಕಂಥದ್ದು, ಈ ರೀತಿಯಾದಂಥ ಸಾಕಷ್ಟು ಕಡೆ ನಾವು ನೋಡಿದ್ವಿ. ಆದ್ರೂ ಕೂಡ ಈಗ ಪ್ರಮುಖವಾಗಿ ಏನಂದ್ರೆ, ವಿಧಾನ ಪರಿಷತ್ ಚುನಾವಣೆ ಆದ ಬಳಿಕ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ರು ಕೂಡ ಯತ್ನಾಳ್ ಅವರು ಬಹಿರಂಗವಾಗಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಿತಿನ್ ನಬೀನ್ ಅವ್ರಿಗೂ ಕೂಡ ಪತ್ರ ಬರೀತಾರೆ. ನಾನು ಲಿಂಗರಾಜ್ ಪಾಟೀಲ್ ಅವರಿಗೆ ನನ್ನ ಮತವನ್ನ ಹಾಕ್ತೀನಿ, ನನ್ನ ಆತ್ಮಸಾಕ್ಷಿಯ ಮತ ನಾನು ಬಿಜೆಪಿಗೆ ಹಾಕ್ತೀನಿ ಅನ್ನೋ ಒಂದು ಪತ್ರವನ್ನು ಕೂಡ ಬರೆದಿರ್ತಾರೆ. ಅದಾದ ಬಳಿಕ ಈಗ ರೆಬಲ್ ತಂಡದವರು ಎಲ್ಲರೂ ಕೂಡ ಈಗ ಮತ್ತೆ ಯತ್ನಾಳ್ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ಮುಂದಾಗಿದ್ದಾರೆ. ಯತ್ನಾಳ್ ಅವರನ್ನ ವಾಪಸ್ ತೆಗೆದುಕೊಳ್ಬೇಕು, ಬಿಜೆಪಿಗೆ ಅವರನ್ನ ವಿಪಕ್ಷ ನಾಯಕ ಮಾಡಬೇಕು ಅಂತ ಹೇಳಿ ಇವತ್ತು ಕುಮಾರ್ ಬಂಗಾರಪ್ಪ ಅವರು ಕೂಡ ಒಂದು ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ. ಅವರ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇದೆಲ್ಲವೂ ಕೂಡ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಇದನ್ನ ಪರಿಗಣಿಸುತ್ತೆ, ಹೈಕಮಾಂಡ್ ಏನಾದ್ರೂ ಇದರಲ್ಲೂ ಕೂಡ ನಿಜಕ್ಕೂ ಕೂಡ ಇದನ್ನ ಪರಿಗಣಿಸಿ ಇದನ್ನ ಮುಂದೆ ಇಡುತ್ತಾ ಅನ್ನೋದು ಕೂಡ ಒಂದ್ ಕಡೆ ಕುತೂಹಲ ಮೂಡಿಸ್ತದೆ. ಜೊತೆಗೆ ಈಗಾಗಲೇ ಮುಖ್ಯಮಂತ್ರಿ ಕೂಡ ಬದಲಾವಣೆ ಆಗಿದೆ ರಾಜ್ಯದಲ್ಲಿ. ಸಿದ್ದರಾಮಯ್ಯನವರು ಹೊರತುಪಡಿಸಿ ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಾಗಿನಿಂದ ಕೂಡ ಅಷ್ಟೇ ಒಂದ್ ರೀತಿಯಾಗಿ ಹಿಂದುತ್ವದ ಫೇಸ್ ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ಮುಂದೆ ಹೋಗ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಯತ್ನಾಳ್ ಅವರನ್ನ ಕೈ ಬಿಟ್ರೆ ಬಹಳಷ್ಟು ಸಮಸ್ಯೆ ಆಗುತ್ತೆ ಪಕ್ಷಕ್ಕೆ ಅಂತ ಸಾಕಷ್ಟು ಬಾರಿ ಕೂಡ ಹೇಳಿದ್ರು. ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು ಮತ್ತು ಇನ್ನುಳಿದಂತ ರೆಬಲ್ ತಂಡದವರು ಎಲ್ಲರೂ ಕೂಡ ಸಾಕಷ್ಟು ಬಾರಿ ಬೇಡಿಕೆಯನ್ನ ಕೂಡ ಹೈಕಮಾಂಡ್ ಮುಂದೆ ತೆಗೆದುಕೊಂಡು ಹೋಗಿ ಇಟ್ಟಿರ್ತಕ್ಕಂಥದ್ದು, ಇವರನ್ನ ಬಿಜೆಪಿಗೆ ವಾಪಸ್ ಕರೆತರಬೇಕು ಅಂತ. ಮುಂದಿನ ಚುನಾವಣೆಗೂ ಕೂಡ ಅಷ್ಟೇ ನಮಗೆ ಬಹಳ ಉಪಯೋಗ ಆಗುತ್ತೆ ಅನ್ನೋ ಒಂದಿಷ್ಟು ಮಾತುಗಳನ್ನು ಕೂಡ ಹೈಕಮಾಂಡ್ ಮುಂದೆ ಪ್ರಸ್ತಾಪವನ್ನು ಕೂಡ ಇಟ್ಟಿರ್ತಕ್ಕಂಥದ್ದು. ಆದ್ರೆ ನಿಜಕ್ಕೂ ಕೂಡ ಹೈಕಮಾಂಡ್ ಈ ವಿಚಾರವನ್ನೆಲ್ಲ ಪರಿಗಣಿಸುತ್ತಾ ಅನ್ನೋದು ಕೂಡ ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ಕುತೂಹಲ. ಜೊತೆಗೆ ನಾವು ನೋಡಿದ್ವಿ ಬಾಗಲಕೋಟೆಯ ಉಪಚುನಾವಣೆಯ ಸಂದರ್ಭದಲ್ಲೂ ಕೂಡ ಅಷ್ಟೇ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಪರವಾಗಿ ಕೂಡ ಹೋಗಿ ಅಬ್ಬರದ ಪ್ರಚಾರವನ್ನು ಕೂಡ ಯತ್ನಾಳ್ ಅವರು ನಡೆಸತಕ್ಕಂಥದ್ದು. ಇದು ಯತ್ನಾಳ್ ಅವರು ಬಿಜೆಪಿಯಿಂದ ಹೊರಗಡೆ ಇದ್ರೂ ಕೂಡ ಬಿಜೆಪಿಗೆ ಮತ ಹಾಕುವಂತ ಕೆಲಸ ಆಗಿರಬಹುದು, ಬಿಜೆಪಿ ಅಭ್ಯರ್ಥಿ ಪರವಾಗಿ ಪ್ರಚಾರ ನಡೆಸೋ ಕೆಲಸ ಆಗಿರಬಹುದು, ಇದೆಲ್ಲವೂ ಕೂಡ ಹೈಕಮಾಂಡ್ ಪರಿಗಣಿಸುತ್ತಾ ಅವರನ್ನ ಮತ್ತೆ ಪಕ್ಷಕ್ಕೆ ವಾಪಸ್ ತೆಗೆದುಕೊಳ್ಳುತ್ತಾ, ಈಗಲೇ ತೆಗೆದುಕೊಳ್ಳುತ್ತಾ ಅಥವಾ ಮುಂದೆ ಕಾದ್ ನೋಡುವಂತ ತಂತ್ರಕ್ಕೆ ಹೋಗುತ್ತಾ ಅಂತ ಈಗಾಗಲೇ ಯತ್ನಾಳ್ ಅವರು ಕೂಡ ಅಷ್ಟೇ ಬಹಿರಂಗವಾಗಿ ಸಾಕಷ್ಟು ಬಾರಿ ಹೇಳಿಕೆ ಕೊಡುವಂತ ಸಂದರ್ಭದಲ್ಲಿ ಅವರು ಕೂಡ ಕ್ಲಿಯರ್ ಕಟ್ ಆಗಿ ಹೇಳಿರ್ತಕ್ಕಂಥದ್ದು, ನಾನು ಯಾವತ್ತೂ ಕೂಡ ಬಿಜೆಪಿ ಅವರಿಗೆ ನನ್ನ ವಾಪಸ್ ತೆಗೆದುಕೊಳ್ಳಿ ಅಂತ ನಾನು ಯಾವತ್ತೂ ಅವರಿಗೆ ಬೇಡಿಕೆ ಇಟ್ಟಿಲ್ಲ, ಅವರೇ ಒಂದ್ ವೇಳೆ ತೆಗೆದುಕೊಂಡ್ರೆ ಕಾದ್ ನೋಡೋಣ ಅಂತ ಕೂಡ ಹೇಳಿರ್ತಕ್ಕಂಥದ್ದು. ಥ್ಯಾಂಕ್ ಯು ವಿವೇಕ್, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.